ವಾವ್ 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 ನಿಜವಾಗ್ಲೂ ಸೈಕ್ 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 ಮ್ಯಾಚ್ ಮಾತ್ರ. ಅದ್ರಗಿಂತ ನಮ್ಮ ಪ್ರಿಡಿಕ್ಷನ್ ಅಂತೂ ಇನ್ನೊಂದು ಸೈಕ್. ಇವತ್ತು ಡಿ ಸಿ ವಿನ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನೀವೆಲ್ಲ ಹೋಪನ್ನ ಕಳ್ಕೊಂಡ್ಬಿಟ್ಟಿದ್ರಿ. ಇನ್ನೇನ್ ಆರಾಮಾಗಿ ಪಂಜಾಬ್ ಹೊಡಿತೆ ಗುರು, ಬಿಡು ಗುರು, ನಿಂದೇನು ಇವತ್ತು ಪ್ರಿಡಿಕ್ಷನ್ ಫ್ಲಾಪ್ ಆಗುತ್ತೆ ಅಂತ ಆಲ್ಮೋಸ್ಟ್ ನೀವೆಲ್ಲ ಅನ್ಕೊಂಡಿರ್ತೀರಾ. ಬಟ್ ನನೀಗ ಗಟ್ಸು ಇದ್ದೇ ಇತ್ತು. ನಾನು ನಿಮಗೆ ಈ ಡಿ ಸಿದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 4 ವಿಕೆಟ್ ಬಿತ್ತು ನೋಡಿ. ಅವಾಗಲೂ ಕೂಡ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡಿದೆ. ಇನ್ನೊಂದು 147 ರನ್ ಕೂಡ ಆಯ್ತು, 78 ಬಾಲ್ ಸಮಥಿಂಗ್ ಏನಾಯ್ತು. ಹಾಗಾಗಿ ಆರಾಮಾಗಿ ಚೇಸ್ ಆಗುತ್ತೆ, ಆರಾಮಾಗಿ ಮ್ಯಾಚ್ ನೋಡಿ ಅಂತ ಕೂಡ ಹೇಳಿದ್ದೆ. ನಾನು ಸ್ಟಿಲ್ದಲ್ಲೇ ಏನು ಪ್ರಿಡಿಕ್ಟ್ ಮಾಡಕ್ ಹೋಗಲ್ಲ, ಈ ತರ ಡಿ ಸಿ ವಿನ್ ಆಗುತ್ತೆ ಅಂತ ಹೇಳಕ್ಕೆ ಹೋಗಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ ಇಂಥ ಟೀಮ್ ವಿನ್ ಆಗುತ್ತೆ ಅಂತ ನಾನು ಸುಮ್ಮನೆ ಯಾವುದೇ ಕಣಕ್ಕೂ ಪ್ರಿಡಿಕ್ಷನ್ ಕೊಡಲ್ಲ. ಅದು ನಿಮ್ಗೂ ಕೂಡ ಗೊತ್ತು. ಈಗ ಬ್ಯಾಕ್ ಟು ಬ್ಯಾಕ್ 15 ಮ್ಯಾಚ್ ನಾನು ವಿನ್ ಮಾಡಿದೀನಿ ಅಂದ್ರೆ ಸುಮ್ಮನೆ ಅಂತ ಕೊಟ್ಟಿರ್ತೀನ. ಒಂದು ಯೋಚನೆ ಮಾಡಿ ಅದ್ರ ಹಿಂದೆ ಏನಾದ್ರೂ ಒಂದು ಸೀಕ್ರೆಟ್ ಇಟ್ಕೊಂಡಿರ್ತೀನಿ. ಇದು ವರ್ಕ್ ಆಗ್ಲಿಲ್ಲ ಅಂದ್ರೆ ಅದು ವರ್ಕ್ ಆಗೇ ಆಗುತ್ತೆ ಅಂತ. ಅದೇ ರೀತಿ ಇವತ್ತು ಡಿ ಸಿ ಟೀಮ್ ವಿನ್ ಕೂಡ ಆಗಿದ್ದು. ಎಷ್ಟು ಜನ ಹೋಪನ್ನ ಕಳ್ಕೊಂಡಿದ್ರಿ ಅಂತ ಫಸ್ಟ್ ನೀವು ಕಮೆಂಟ್ ಮಾಡಿ. ಈ ತರ ಪ್ರಿಡಿಕ್ಷನ್ಗೆ ಕನ್ನಡದಲ್ಲಿ ಮತ್ತೆ ಬೇರೆ ಇಡೀ ಮಾರ್ಕೆಟ್ ಅಲ್ಲೇ ಯಾರನ್ನು ಕೊಡಲ್ಲ ಅನ್ಸುತ್ತೆ. ಇವತ್ತು ಸುಮಾರು 99% ಮತ್ತೆ ಇವತ್ತು ಪಂಜಾಬ್ ವಿನ್ ಆಗುತ್ತೆ, ಪಂಜಾಬ್ ವಿನ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ನಾನಿಲ್ಲಿ ಡಿ ಸಿ ವಿನ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ದೆ. ಅದು ನನ್ನ ಖುಷಿಗೆ ಏನ್ ಮಾತಾಡ್ತೀನಿ ಏನಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಹೊಟ್ಟೆಗೆ ಹಾಕೋಬಿಡಿ. ಮಸ್ತ್ ಮ್ಯಾಚ್ ಮಾತ್ರ ಇವತ್ತು ನೋಡಕ್ ಸಿಕ್ಕಿತ್ತು ನಮ್ಗೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಏನಕ್ಕೆ ಡಿ ಸಿ ಅಂತ ಕೊಟ್ಟೆ ಅಂದ್ರೆ ನೋಡಿ, ಇದು ಚೇಸಿಂಗ್ ಪಿಚ್ ಆಗಿರೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಈಸಿಗೆ ಚೇಸ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಕೂಡ ಆಯ್ತು. ಅದಾದ್ಮೇಲೆ ಇಲ್ಲಿ ಡಿ ಸಿ ಅವರು ಟಾಸ್ ಅನ್ನ ಕೂಡ ವಿನ್ ಆದ್ರ. ಮತ್ತೆ ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದೆ, ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋರಿಗೂ ಅದೇ ರೀತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ, ಮತ್ತೆ ಬ್ಯಾಟಿಂಗ್ ಸೆಕೆಂಡ್ ಮಾಡೋರು ಕೂಡ ಅದೇ ರೀತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ ಅಂತ. ಹಾಗಾಗಿ ಬ್ಯಾಟಿಂಗ್ ಸೆಕೆಂಡ್ ಮಾಡೋರಿಗೆ ಸ್ವಲ್ಪ ಜಾಸ್ತಿ ಅಡ್ವಾಂಟೇಜ್ ಕೂಡ ಇರುತ್ತೆ. ಸಂಜೆ ಡ್ಯೂ ಫ್ಯಾಕ್ಟರ್ ಬಿಡೋದ್ರಿಂದ ಬೌಲಿಂಗ್ ಮಾಡಕ್ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ, ಬ್ಯಾಟಿಂಗ್ ಮಾಡಕ್ಕೆ ಈಸಿ ಕೂಡ ಆಗುತ್ತೆ. ಹಾಗಾಗಿ ಎಷ್ಟೇ ಒಂದು 200 ನಿಯರ್ 200 ಪ್ಲಸ್ ಹೊಡೆದು ಕೂಡ ಅಷ್ಟೇ ಚೇಸ್ ಆಗೋಗುತ್ತೆ ಅನ್ನೋದು ಹೋಪ್ ಕೂಡ ಇತ್ತು. ಸೊ ಹಾಗಾಗಿ ಆ ಕಾನ್ಫಿಡೆನ್ಸ್ ಅಲ್ಲಿ ನಿಮಗೆ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೆ. ಅದಾದ್ಮೇಲೆ ಡಿ ಸಿ ಕಡೆ ನೋಡಬಹುದು, ಸುಮಾರು 8ನೇ ಲೈನ್ ತನಕ ಬ್ಯಾಟ್ಸ್ಮನ್ ಗಳು ಕೂಡ ಇದಾರೆ, ಅದೊಂದು ಹೋಪ್ ಕೂಡ ಆಯ್ತು. ಇಲ್ಲಿ ಮೇಲ್ಗಡೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಫ್ಲಾಪ್ ಆದ್ರೂ ಕೂಡ ಪರವಾಗಿಲ್ಲ, ಕೆಳಗಡೆ ಒಳ್ಳೆ ಫಿನಿಶರ್ಸ್ ಕೂಡ ಇದಾರೆ. ಇಲ್ಲಿ ಈಗ ನೋಡಿದ್ರಿ ಇವತ್ತು ಮ್ಯಾಚ್ ಅಲ್ಲಿ ಡೇವಿಡ್ ಮಿಲ್ಲರ್ ಯಾವ ರೀತಿಗೆ ಮ್ಯಾಚ್ ಅನ್ನ ಸ್ವಲ್ಪ ಮುಗಿಸ್ಕೊಟ್ರು. ಅದಾದ್ಮೇಲೆ ಅಶುತೋಷ್ ಶರ್ಮಾ ಕೂಡ ಅಷ್ಟೇ. ಲಾಸ್ಟ್ ಸೀಸನ್ ಅದಕ್ಕಿಂತ ಹಿಂದಿನ ಸೀಸನ್ ಹಂಗಷ್ಟು ಡೌಟ್ ಹೊಡಿತಿದೆ, ಆದ್ರೂ ಕೂಡ ಯಾವುದೋ ಒಂದ್ ಸೀಸನ್ ಅಲ್ಲಿ ಫುಲ್ ಮ್ಯಾಚ್ ಅನ್ನ ಚೇಂಜ್ ಕೂಡ ಮಾಡಿ ಹಾಕ್ಬಿಟ್ಟಿದ್ರು. ಇವ್ರು ಯಾವ ತರ ಅಂದ್ರೆ ಅಶುತೋಷ್ ಶರ್ಮಾ, ಡೇವಿಡ್ ಮಿಲ್ಲರ್ ಮ್ಯಾಚ್ ಎಂಡ್ ಆಗೋ ಮೂಮೆಂಟ್ ಇತ್ತು ಅಂದ್ರೆ, ಏನೋ ಇವತ್ತು ನೋಡಿದ್ರಲ್ಲ ಒಂದು 20 ಬಾಲಿಗೆ ಒಂದು 40 ಇತ್ತು, ಆತರ ಇತ್ತು ಅಂದ್ರೆ ಈಸಿಗೆ ಟರ್ನ್ ಮಾಡೋ ಕೆಪಾಸಿಟಿ ಇವರಿಗಂತೂ ಇದ್ದೇ ಇರುತ್ತೆ. ಅದಾದ್ಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಟಾರ್ಟಿಂಗ್ ಇಂದ ಅಟ್ಲೀಸ್ಟ್ ನಮ್ಗೆ ಇಲ್ಲಿ ಪ್ರತಿ ಓವರ್ ಅಲ್ಲಿ 10 ರನ್ 12 ರನ್ ಆ ರೀತಿ ಬರ್ತಾನೆ ಇತ್ತು. ಹಾಗಾಗಿ ಅದೊಂದು ಕಾನ್ಫಿಡೆನ್ಸ್ ನಂಗೆ ಇನ್ನೂ ಕೂಡ ಒಂಥರ ಬೂಸ್ಟ್ ಮಾಡ್ಬಿಡ್ತು, ಆರಾಮಾಗಿ ಡಿ ಸಿ ವಿನ್ ಆಗುತ್ತೆ ಅಂತ. ಹಾಗಾಗಿ ನಾನು ನಿಮ್ಗೆ ಹೋಪನ್ನ ಕಳ್ಕೊಂಡ್ಬೇಡ್ರಪ್ಪ, ಆರಾಮಾಗಿ ಡಿ ಸಿ ವಿನ್ ಆಗುತ್ತೆ ನೋಡೋಣ ಅಂತ ಕೂಡ ಹೇಳಿದೆ. ಅದೇ ರೀತಿ ಇವತ್ತು ಡಿ ಸಿ ವಿನ್ ಕೂಡ ಆಗಿದ್ದು. ನೆಕ್ಸ್ಟ್ ಲೆವೆಲ್ ಮ್ಯಾಚ್ ನಮ್ಗೆ ನೋಡಕ್ಕೆ ಸಿಕ್ಕಿದ್ದು. ಅದಾದ್ಮೇಲೆ ಅಕ್ಷರ್ ಪಟೇಲ್ ಕೂಡ ಅಷ್ಟೇ ಒಂದು ಒಳ್ಳೆ ರನ್ ಕಾಂಟ್ರಿಬ್ಯೂಷನ್ ಇವತ್ತು ಡಿ ಸಿಗೆ ಕೂಡ ಮಾಡಿದ್ರೆ. ನೋಡಿ ಇವತ್ತು ಪಂಜಾಬ್ ಇವತ್ತು ಕೂಡ ಅಷ್ಟೊಂದು 2-3 ಕ್ಯಾಚ್ ಅನ್ನ ಡ್ರಾಪ್ ಕೂಡ ಮಾಡಿದ್ರು. ಪಂಜಾಬ್ ಟೀಮ್ ನ ನೆಕ್ಸ್ಟ್ ಕ್ಯಾಚ್ ಬಿಡುವ ಟೀಮ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅನ್ಸುತ್ತೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಸುಮಾರು ಕ್ಯಾಚ್ ಅನ್ನ ಡ್ರಾಪ್ ಕೂಡ ಮಾಡಿದ್ರು. ಯಾವ ಟೀಮ್ ಅಗೇನ್ಸ್ಟ್ ಏನೋ ಮರ್ತೋಗ್ಬಿಟ್ಟಿದೆ ಹಂಗಾಗ್ಲೇ. ಈ ಮ್ಯಾಚ್ ಮಾತ್ರ ಕಾನ್ಸಂಟ್ರೇಷನ್ ಮಾಡೋಣ. ಈ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಸುಮಾರು 3 ಕ್ಯಾಚ್ ಅನ್ನ ಕೂಡ ಬಿಟ್ರು. ಓವರ್ ಆಲ್ ಈ ಸೀಸನ್ ಅಲ್ಲಿ ಒಂದು 20 ಕ್ಯಾಚ್ ಅನ್ನ ಕೂಡ ಡ್ರಾಪ್ ಕೂಡ ಮಾಡಿದ್ರೆ, ಇನ್ ಕೇಸ್ ಯಾರ್ದು ಅಕ್ಷರ್ ಪಟೇಲ್ ಕ್ಯಾಚ್ ಏನಾದ್ರು ಹಿಡಿದಿದ್ರು ಅಂದ್ರೆ ಅಲ್ಲಿ ಮ್ಯಾಚ್ ಸ್ವಲ್ಪ ಟರ್ನ್ ಆಗೋ ಕೆಪಾಸಿಟಿ ಕೂಡ ಇತ್ತು. ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ, ಅಕ್ಷರ್ ಪಟೇಲ್ ಮತ್ತೆ ಇವರು ಡೇವಿಡ್ ಮಿಲ್ಲರ್ ಇರೋ ತನಕ ಮ್ಯಾಚ್ 100% ವಿನ್ ಆಗೋ ಕೇಪಬಿಲಿಟಿ ಇರುತ್ತೆ ಡಿ ಸಿ ಅವರಿಗೆ ಅಂತ ಅನ್ಕೊಂಡಿದ್ದೆ. ಅದೇ ರೀತಿಯಾಗಿ ಲಾಸ್ಟ್ ತನಕ ಮ್ಯಾಚ್ ಅನ್ನ ಕೂಡ ತಗೊಂಡೋದ್ರು. ಅದಾದ್ಮೇಲೆ ಅಕ್ಷರ್ ಪಟೇಲ್ ಔಟ್ ಆದ್ಮೇಲೆ ಸ್ವಲ್ಪ ಡೇವಿಡ್ ಮಿಲ್ಲರ್ ಮ್ಯಾಚ್ ಅನ್ನ ತಗೊಂಡೋದ್ರು. ಅದಾದ್ಮೇಲೆ ಒಂದು ಓವರ್ ಅಲ್ಲಿ 12 ರನ್ ಕೂಡ ಹೊಡ್ಕೊಟ್ರು, ಬ್ಯಾಕ್ ಟು ಬ್ಯಾಕ್ 6 ಹೊಡೋದ್ರು ನೋಡಿ, ಅದು ಫುಲ್ ಮ್ಯಾಚ್ ರನ್ ಕೂಡ ಆಯ್ತು. ಅದಾದ್ಮೇಲೆ ಮಾಧವ್ ತಿವಾರಿ ಬರ್ತಾನಂಗೆ ಇನ್ನೊಂದು 4. ನಂಗೆ ಅಲ್ಲೇ ಕನ್ಫರ್ಮ್ ಆಗೋಯ್ತು ಈಸಿಗೆ ಮ್ಯಾಚ್ ಮುಗಿಸಾಕ್ತಾರೆ ಅಂತ. ಅದಾದ್ಮೇಲೆ ಅಶುತೋಷ್ ಶರ್ಮಾ ಲಾಸ್ಟ್ಗೆ ಫಿನಿಶಿಂಗ್ ರೋಲ್ ನ ಪ್ಲೇ ಮಾಡಕ್ ಹೋಗಿ ಅದೊಂದು ವಿಕೆಟ್ ಕೂಡ ಬಿತ್ತು. ಬಿಡೋಗರು ಹೋಗ್ಲಿ, ಮ್ಯಾಚ್ ನಾನು 8 ಬಾಲಿಗೆ 6 ರನ್ ನೋಡ್ಬೇಕಿತ್ತು. ಚೆಕ್ತಾರೆ ಆರಾಮಾಗಿ ಬಿಸಾಕ್ತಾರೆ ಅಂತ ಅನ್ಕೊಂಡೆ. ಅದೇ ರೀತಿ ಇತ್ತು ಮ್ಯಾಚ್ ಟರ್ನ್ ಮಾಡಿ ಬಿಸಾಕಿದ್ದು ಮಾತ್ರ. ಅದಾದ್ಮೇಲೆ ಇವತ್ತು ಕೂಪರ್ ಕೋನಲ್ಲಿ ಫ್ಲಾಪ್ ಆಗ್ತಾರೆ ಅಂತ ಕೂಡ ಹೇಳಿದೆ. ಆದ್ರೆ ಬಾಲ್ಗೆ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು. ಡಿ ಸಿ ಬೌಲಿಂಗ್ ಗೊತ್ತಲ್ಲ ಯಾವ ತರ ಇತ್ತು ಅಂತ, ಸ್ಟ್ರಗಲ್ ಮಾಡಿದ್ರು, ಬಾಲ್ ಸ್ವಲ್ಪ ವೇಸ್ಟ್ ಮಾಡಿದ್ರು. ಆದ್ರೂ ಕೂಡ ಸುಮಾರು 20 ಎಷ್ಟೋ ಬಾಲಿಗೆ 38 ರನ್ ಎಷ್ಟೋ ಸಮಥಿಂಗ್ ಹೊಡೋದ್ರು. ಸೊ ಅಲ್ಲಿ ತನಕ ಹೊಡೋದ್ರು. ಅದಾದ್ಮೇಲೆ ಪ್ರಿಯೇಶ್ ಆರ್ಯ 50-50 ಪ್ಲೇಯರ್ ಅಂತ ಕೂಡ ಹೇಳಿದೆ. 20 ರನ್ ಕ್ರಾಸ್ ಆಯ್ತು ಅಂದ್ರೆ ಚೆಚ್ತಾರೆ ಅಂತ ಕೂಡ ಹೇಳಿದೆ. ಅದೇ ರೀತಿ ಪ್ರಿಯೇಶ್ ಆರ್ಯ ಕೂಡ ಚೆಚ್ಚಿದ್ರು. ಏನೇನ್ ಪ್ರಿಡಿಕ್ಷನ್ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಬೆಂಕಿ ಬಿರುಗಾಳಿಯ ಕೂಡ ಆಗಿದೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ತರ ಪ್ರಿಡಿಕ್ಷನ್, ಈ ತರ ಗಟ್ಸ್, ಈ ತರ ಪ್ರಿಡಿಕ್ಷನ್ ಕೊಡ್ಬೇಕಂದ್ರೂ ಕೂಡ 2 ಗುಣ್ಗೆ ಇರ್ಲೇಬೇಕು. ಅದು ನಂಗೆ 100% ಇದ್ದೇ ಇದೆ. ಯಾರೇ ನಮ್ಮ ಚಾನಲ್ಗೆ ಜಾಯ್ನ್ ಆಗಿದ್ರ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿದ್ರ, ನೀವಂತೂ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ತಗೊಂಡಿರ್ತೀರಾ, ಮಿಸ್ಸೇ ಇಲ್ಲ ಅನ್ಕೊಳ್ಳಿ ಮಾತ್ರ.
ಸೊ ಈ ಮ್ಯಾಚ್ ಅಂತೂ ಸಖತ್ತು ಮಜಾ ಕೂಡ ಆಯ್ತು, ಫುಲ್ ಪೈಸಾ ವಸೂಲ್ ಕೂಡ ಮಾಡಕ್ ಬಿಡ್ತು. ನಿಮ್ಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಒಂದು ಕಮೆಂಟ್ ಅನ್ನ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.